ಮತ್ತು ನನ್ನ ಮುಂದೆ ಇದ್ದಂತಹ ಎಲ್ಲ ಹಿರಿಯರೇ ಆ್ಯಂಡ್ ಆಲ್ ಲಾ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಬಂಟ್ವಾಳ ಬಾರ್ ಅಸೋಸಿಯೇಷನಲ್ಲಿ ಇದು ಕಟ್ಟಡ ಕಟ್ಟುವಂತಹ ಸಮಯದಲ್ಲೇ ಇಲ್ಲಿ ಆಡಿಕೊಂಡು ಎಲ್ಲ ಕಾಂಪಿಟಿಷನ್ಸಲ್ಲಿ ಭಾಗವಹಿಸಿ ಅನಂತರ ಟೂರ್ಗಳಲ್ಲೆಲ್ಲ ಸುತ್ತಮುತ್ತ ಇದ್ದು ಎಲ್ಲ ಲಾಯರ್ಗಳ ಪರಿಚಯ ಸಣ್ಣಂದಲಿಂದಲೂ ಇದ್ದು ನನಗಿಲ್ಲಿ ಪುನಃ ಬಂದಾಗ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಪ್ರೆಸಿಡೆಂಟ್ ಅವರಿಗೆ ತುಂಬ ಥ್ಯಾಂಕ್ಸ್ ಸಲ್ಲಿಸಬೇಕು ಅಂತ ಇಚ್ಛೆ ಪಡ್ತೇನೆ. ನನಗೆ ಒಂದು ಟಾಪಿಕ್ ಕೊಟ್ಟಾಗ ಬರೀ ಸ್ಕೋಪ್ ಬಗ್ಗೆ ಮಾತಾಡುವಂತಹ ಒಂದು ಟಾಪಿಕ್ ಇತ್ತು. ಆದರೆ when I thought about it, I realized that you cannot talk about the scope of law without realizing the legacy of law. The legacy of law is such that ಇಲ್ಲಿ ನಾವು ಟ್ರಯಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಬ್ಲೇಸರ್ ಹಾಕೊಳ್ತೇವೆ, ಕಪ್ ಕಲರ್ ಇದು ಬ್ಲೇಸರ್. ಆದರೆ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಗೌನ್ ಹಾಕೊಳ್ತೇವೆ ನಾವು. ಆ ಗೌನ್ನಲ್ಲಿ ಹಿಂದೆ ಒಂದು ಸಣ್ಣ ಕಪ್ಪು ಬಟ್ಟೆಯ ತುಂಡನ್ನು ಹೊಲಿತಾರೆ, ಈಗಲೂ ಹೊಲಿತಾರೆ. ಅದಕ್ಕೊಂದು ಸಂಕೇತ ಇದೆ. ಹಿಂದಿನ ಕಾಲದಲ್ಲಿ ಈ ನಮ್ಮ ವೃತ್ತಿ ಎಷ್ಟು ಪ್ರಾಮಾಣಿಕತೆ ಸಾತ್ವಿಕತೆಯನ್ನು ಹೊಂದಿತ್ತು ಅಂದರೆ ಫೀಸ್ ಕೊಡುವ ಪದ್ಧತಿಯೇ ಇರಲಿಲ್ಲ. ಏನೋ ಕ್ಲೈಂಟ್ಸಿಗೆ ಸಂತೋಷ ಆಗಿ ಸಂತೃಪ್ತಿಯಾಗಿ ಮನಸ್ಸು ಬಂದರೆ ಲಾಯರ್ಗೆ ಎಷ್ಟು ಕೊಟ್ಟಿದ್ದೇವೆ ಅಂತ ಗೊತ್ತಾಗದೇ ಇರೋ ಥರ ಅವರ ಹಿಂದೆ ಅಷ್ಟೋ ಏನೋ ಇಡ್ತಿದ್ರು. ಅಂದರೆ ಸಣ್ಣ ಜೋಳಿಗೆ ಥರ ಏನೋ ಇರ್ತಿತ್ತು, ಅದರಲ್ಲಿ ಹಾಕ್ತಿದ್ರು. ಸೊ the prominence of the profession is such that it is not a profession of marketing. In fact, it is strictly prohibited to even advertise. It is only a matter of social service that even today they put that small black cloth as a symbol to show that you are not doing it out of ಅಪೇಕ್ಷೆ ನಿರೀಕ್ಷೆಯಿಂದ ಮಾಡೋದಲ್ಲ, ಜನರಿಗೆ ಸೇವೆ ಮಾಡಲಿಕ್ಕೆ ಮಾಡುವುದಂತಹ ಒಂದು ವೃತ್ತಿಯಾಗಿದೆ. ಹಾಗೆ ಇದರ ಲೆಗಸಿ ಬಗ್ಗೆ ಮಾತಾಡೋದಂದ್ರೆ ಬರಾಕ್ ಒಬಾಮರವರು ಫಾರ್ಮರ್ US ಪ್ರೆಸಿಡೆಂಟ್ ಆಗಿದ್ದವರು. ಹೀ ವಾಸ್ ವರ್ಕಿಂಗ್ ಆಸ್ ಅ ವೇಟರ್ ಆಟ್ ಅ ಪಿಜ್ಜಾ ಫ್ರಾಂಚೈಸ್. ಅನಂತರ ಅವರು ಲಾ ಮುಗಿಸಿದ್ರು. ಆ ಕಾಲದಲ್ಲಿ US ವೇರ್ ರೇಸಿಸಮ್ ವಾಸ್ ಸೋ ಪ್ರಿವಿಲೆಂಟ್, ಆ ಕಾಲದಲ್ಲಿ ಅವರು ಪ್ರೆಸಿಡೆಂಟ್, ಸ್ಟೇಟ್ ಸೆನೇಟರ್ ಆದ ನಂತರ ಪ್ರೆಸಿಡೆಂಟ್ ಆಗಬೇಕು ಅಂದರೆ ಅದಕ್ಕೆ ಲಾ ಬ್ಯಾಕಿಂಗಿಂದ ಮಾತ್ರ ಸಾಧ್ಯ. ಬೇರೆ ಯಾವುದೇ ಪ್ರೊಫೆಷನ್ ಅವ್ರು ತಗೊಂಡಿದ್ರು ಒನ್ ಆಫ್ರಿಕನ್ ಅಮೇರಿಕನ್ ಪರ್ಸನ್ ಅಟ್ ದಟ್ ಟೈಮ್ ಕುಡ್ ನಾಟ್ ಓವರ್ಕಮ್ ರೇಸಿಸಮ್ ಆ್ಯಂಡ್ ಬಿಕಮ್ ದ ಪ್ರೆಸಿಡೆಂಟ್. ಸಿಮಿಲರ್ಲಿ Abraham Lincoln, he declared the Emancipation Proclamation and freed slaves. This is only he could have done only through a backing of law. ಸೊ ಇನ್ನು ಮುಂದೆ ನೀವು ಯಾವುದಾದ್ರೂ ಒಂದು ಲಾಯರನ್ನು ಭೇಟಿ ಮಾಡಿದರೆ ಅಥವಾ ನೀವೇ ಒಂದು ವಕಾಲತ್ತನ್ನು ಶುರು ಮಾಡೋದಾದರೆ ಇಂತಹವರು ನಡೆದ ದಾರಿಯಲ್ಲಿ ನೀವು ನಡೀತಿದ್ದೀರಾ ಅಂತ ಒಂದು ಮನಸ್ಸಿನಲ್ಲಿ ಭಾವನೆ ಇಟ್ಕೊಳ್ಬೇಕು. ವೆನ್ ಐ ಕಮ್ ಟು ದ ಸ್ಕೋಪ್, of course we know civil litigation and criminal litigation, the various aspects of civil and criminal litigation. So I will not proceed on that. I will talk about certain aspects of law that generally it is required. It requires participation from young students like you and me, and we have to develop a niche for it. Firstly, international law. ನಾನು ಕಾಲೇಜಲ್ಲಿದ್ದಾಗ it was one of my specializations, and I urge you, if you still have the opportunity to take up a specialization, it is extremely important that you take up international law, because the growth and scope of international law in today's world is exceedingly high. You can in fact go to UN and represent the imminent necessities of international law. ಅದು ಹಾಗೆ ನೋಡಿದರೆ ಕಾರ್ಪೊರೇಟ್ ಫೀಲ್ಡಲ್ಲೂ if there are MNCs, multinational companies, then in order for them to understand whether they are in compliance with the laws of both domestic and international law, it becomes very important for you to emphasize the necessity of international law. Next ಬರೋದಾದರೆ employer-employee laws, ಸರ್ವಿಸ್ ಲಾ ಆಗಿರ್ಬೋದು, ಲೇಬರ್ ಲಾ ಆಗಿರ್ಬೋದು. ವಿತ್ ದ ಡ್ರಾಸ್ಟಿಕ್ ಇನಿಷಿಯೇಷನ್ ಆಫ್ ಸ್ಟಾರ್ಟ್ಅಪ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ಎಂಪ್ಲಾಯಿ ರಿಲೇಷನ್ಸ್ ಬಗ್ಗೆ ಸಾಕಷ್ಟು ಕೇಸಸ್ ಇದೆ ಹೈಕೋರ್ಟಲ್ಲಿ. ಅದು ಬರೀ ಲಿಟಿಗೇಷನಲ್ಲೂ ಅಲ್ಲ, ಇನ್ಫ್ಯಾಕ್ಟ್ HR ಜೊತೆ ಕೂತಿರ್ತಾರೆ ಒಬ್ಬರು ಎಂಪ್ಲಾಯಿ ರಿಲೇಷನ್ಶಿಪ್ಸ್ ಎಕ್ಸ್ಪರ್ಟ್, ಇನ್ ಆರ್ಡರ್ ಟು ಎನ್ಶೋರ್ ದಟ್ ದೆರ್ ಇಸ್
balance between the two segments, and it is a massively growing area of law. ಹಾಗೆ IPR, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಟ್ರೇಡ್ ಮಾರ್ಕ್ ವೈಲೇಷನ್ ಆಗಿರ್ಬೋದು, ಕಾಪಿರೈಟ್ ವೈಲೇಷನ್ ಆಗಿರ್ಬೋದು, ಡಿಸೈನ್ಸ್ ಆ್ಯಕ್ಟ್, ಪೇಟೆಂಟ್ಸ್ ಆ್ಯಕ್ಟ್. In terms of litigating firms, this is one area where there can never be a decline in growth. It will only increase. Therefore, to develop a niche in intellectual property rights is extremely important. Further, there is a lot of professions that you can pursue apart from litigation or corporate sector, which is judiciary. ಸನ್ಮಾನ್ಯ ನ್ಯಾಯಮೂರ್ತಿಗಳು ನಮ್ಮ ಮುಂದಿದ್ದಾರೆ. He is an exemplary evidence to show that even if you come from humble beginnings, you can reach the High Court, and probably, like our speaker also mentioned, probably reach the Supreme Court as well. In fact, we should be very proud of the fact that from our very state, we have given the Supreme Court a woman judge who is in line to probably be the first lady Chief Justice of the country. And idu now, for all the women, there cannot be more of an inspiration than Honorable Justice Mrs. B.V. Nagaratna. Ide tara, I would like to, because I'm talking about judiciary, there's an interlude that I had read that I want to tell. Apparently ಒಂದ್ಸಲ ಕೋರ್ಟಲ್ಲಿ ಒಬ್ಬ ಲಾಯರ್ ತುಂಬ ಚಾತುರ್ಯತೆಯಿಂದ, ಯುವರ್ ಲಾರ್ಡ್ಶಿಪ್, ನನ್ನ ಕ್ಲೈಂಟ್ ಏನು ಕಳ್ಳತನ ಮಾಡಲಿಲ್ಲ, ಅವ್ರ ಕೈ ಮಾತ್ರ ಮನೆಯೊಳಗೆ ಹಾಕಿ ಆ ನೆಕ್ಲೆಸ್ ತಗೊಂಡ್ರು. ಅವ್ರ ಕೈ ಅಂದರೆ ಅವ್ರ ಪೂರ ಶರೀರ ಅಲ್ಲ, ಅದಕ್ಕೆ ನೀವು ಅವ್ರ ಕೈ ಮಾತ್ರ ತಪ್ಪು ಮಾಡಿದೆ, ಸೊ ಅವ್ರ ಪೂರ ಶರೀರವನ್ನು ನೀವು ಇಂಪ್ರಿಸನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಅಡ್ವಾನ್ಸ್ ಮಾಡಿದ್ರಂತೆ. ಆಗ ಜಡ್ಜ್ ಹೇಳಿದ್ರು, ಸರಿ, ಹಾಗಾದ್ರೆ ನಿಮ್ಮ ಆರ್ಗ್ಯುಮೆಂಟ್ ಎಲ್ಲ ಅರ್ಥ ಆಗಿದೆ, ಐ ಆಮ್ ಟೋಟ್ಲಿ ವಿತ್ ಯುವರ್ ಆರ್ಗ್ಯುಮೆಂಟ್ಸ್. ಐ ವಿಲ್ ದೇರ್ ಫಾರ್ ಓನ್ಲಿ ಇಂಪ್ರಿಸನ್ ಹಿಸ್ ಹ್ಯಾಂಡ್, ವೆದರ್ ಹಿ ವಿಶಸ್ ಟು ಅಕಂಪನಿ ಹಿಸ್ ಹ್ಯಾಂಡ್ ಆರ್ ನೋ ಇಸ್ ಹಿಸ್ ಡಿಸಿಷನ್ ಅಂತ. ಸೊ there are a lot of such lawyer-judge relations that we encounter in courts, and the thrill of litigation only is to encounter courts in such a way. Further, there's a very important aspect that I want to cover, which is legal process outsourcing, LPO anta karitare. So ಕೆಲವೊಂದ್ಸಲ ವರ್ಕ್ಲೋಡ್ ಹೆಚ್ಚಾದ್ರೆ ಫರ್ಮ್ಸ್ ಕೆಲವೊಂದ್ಸಲ they outsource this legal work to other lawyers. It also can be named as freelancing, wherein you do not have to work in any firm or you do not have to practice. If you are well versed with the law, then these firms will outsource their legal problems and compliances to you, and you can follow this up and give them. Even if you do not practice law as a full-time profession, you can still do this. So this is one career aspect that you can look into. One more thing is public policy. Public policy is extremely important. They say that the worst type of illiteracy is political illiteracy. ನಾವು ಯಾವಾಗ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ, ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗ್ತಿದೆ ಅಂತ ಅರಿವು ಮಾಡ್ಕೊಳ್ಳೋದಿಲ್ವೋ, ಆವಾಗ ನಾವು ನಿಜವಾದ ನಿಟ್ಟಿನಲ್ಲಿ ಅನಕ್ಷರಸ್ಥರಾಗ್ತೇವೆ. The necessity of being aware of what are the impediments in our society, what are the policies that need to be developed for our society lies on people who have studied law. Therefore, you can work with the legislature or even as advisors to the government. In fact, the corollary of this is also civil service, which you can attempt by studying law in order to draft and shape the framework of the society that we live in. Public policy alli lawyers in atyavashyakate ide. As I speak about this, it is important to emphasize that it is not only about knowing the law. ಹತ್ತರಲ್ಲಿ 11 ಆಗೋದ್ರಲ್ಲಿ ಏನು ಸುಖ ಇಲ್ಲ. It's only about whether you gain expertise or not. There was a time ವಿಶ್ವವಿಖ್ಯಾತ ಚಿತ್ರಕಾರರಿದ್ದಾರೆ ಪಿಕಾಸೋ ಅಂತ. ಒಬ್ರು ಒಂದು ಲೇಡಿ ಅಪ್ರೋಚಸ್ ಹಿಮ್ ಅಂಡ್ ಸೇಸ್, ನನ್ನೊಂದು ಚಿತ್ರ ಬಿಡಿಸಿ ನೀವು ಅಂತ. ಆವಾಗ ಪಿಕಾಸೋ ಆಯ್ತು ಅಂತ ಹೇಳಿ ಒಂದು ಹಾಳೆ ತಗೊಂಡು 30 ಸೆಕೆಂಡಲ್ಲಿ ಅವರು ಚಿತ್ರ ಬಿಡಿಸ್ತಾರೆ. ಅವ್ರು ಹೇಗಿದ್ದಾರೋ ಹಾಗೆ ಬಿಡಿಸ್ತಾರೆ. ಆಗ ಆ ಲೇಡಿ ಆಯ್ತು ತುಂಬಾ ಚೆನ್ನಾಗಿದೆ ಅಂತ ಅದನ್ನ ತಗೊಂಡು ಹೋಗ್ತಾ ಇರುವಾಗ ಪಿಕಾಸೋ ಅವ್ರು ಹೇಳ್ತಾರೆ, ದಿಸ್ ಮೇಡಮ್ ಇಟ್ ಕಾಸ್ಟ್ ಯು $10,000 ಅಂತ.
So she says, how is that possible? You drew me in 30 seconds. It did not take you any effort. Why should I give you $10,000? So Picasso says, madam, it is not about the 30 seconds that I took to draw you. It is the 10,000 seconds, 10,000 years, that 10,000 days that I took to make this happen in 30 seconds for you. ಈ 30 ಸೆಕೆಂಡ್ಗಲ್ಲ ನಾನು ನಿಮ್ಗೆ ಹೇಳೋದು, ಈ 10,000 ದಿನ ನಾನು ಇದನ್ನ ನಿಮ್ಗೆ 30 ಸೆಕೆಂಡ್ರಲ್ಲಿ ಮಾಡಿ ಕೊಡೋದ್ರಕ್ಕೆ ಐ ಆಮ್ ಚಾರ್ಜಿಂಗ್ ಯು ಅಂತ. ಸೊ ದ ಪಾಯಿಂಟ್ ಇಸ್ ದಟ್ ನೀವು ಪರಿಣಿತರಾದ್ರೆ ಅದರಲ್ಲೇ ನಿಮ್ಮ ಆಸ್ತಿ. ಯಾರೇ ನಮ್ಮ ನ್ಯಾಯಮೂರ್ತಿಗಳು ಹೇಳಿದ ಹಾಗೆ ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರು ಅದರಲ್ಲಿ ಆಲಸ್ಯತನ ತೋರಿಸಿದ್ರೆ ಅದು ಲಾಯರ್ಗೆ ಮಾಡಿಕೊಟ್ಟ ವೃತ್ತಿಯೇ ಅಲ್ಲ. ಒಂದ್ಸಲ ನೀವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಅದು ನಿಮ್ಮ ಸಬ್ಜೆಕ್ಟ್ ಅನ್ನಾಗಿ ಮಾಡಿಸ್ಕೊಂಡು ಅದರಲ್ಲಿ ಪರಿಣಿತಿ ಹೊಂದಿದ್ರೆ ಮಾತ್ರ ನೀವು ಮುಂದೆ ಬರಲಿಕ್ಕೆ ಸಾಧ್ಯ. ಸೊ ಫೈನಲಿ there is a part of my speech which constitutes about responsibility. Why responsibility is important in our society ಅಂದ್ರೆ, ನಾವೊಂದು ಎಂತಹ ವೃತ್ತಿಯಿಂದ ಬರೋದು ಅಂತಂದ್ರೆ ಸಮಾಜದಲ್ಲಿ ನಮಗೊಂದು ಜವಾಬ್ದಾರಿ ಇದೆ. ನಾನು ಸಣ್ಣವಳಿಂದಾಗ ನನ್ನ ಅಜ್ಜ ಇದೇ ಬಾರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು, ದಿವಂಗತ ಮೇನಲ ನರಸಿಂಗರಾಯ್ ಅವರು. ಅನಂತರ ನನ್ನ ತಂದೆಯೂ ಇದೇ ಬಾರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾನು ಲಾಗ್ ಸೇರಿದಾಗ ನನ್ನ ತಮ್ಮನೊಂದಿಗೆ ಆವಾಗ ಜಗಳ ಆಗುವಾಗ ಅವ್ನು ನನ್ನ ಹತ್ರ ತಮಾಷೆಗೆ ಒಂದು ಮಾತು ಹೇಳ್ತಾನೆ, ನಾನು ಯಾಕೆ ನಿಮ್ಮನ್ನು ನಂಬಲಿ, ಯು ಆರ್ ಆಫ್ಟರ್ ಆಲ್ ಅ ಲಾಯರ್ ಅಂತ. ಸೊ ಲಾಯರ್ಗೂ one of the traits that lawyers are assigned with is that we are very cunning. It can be both used for positive or good. So often this question comes is whether a good lawyer can be a good person. So idenandre, it is about how you take it forward. You owe a duty to your client, ade samayadalli you also owe a duty towards society. ರಾಮಾಯಣದಲ್ಲಿ ಒಂದು ಉಪಕಥೆ ಬರ್ತದೆ. ಆಗ ಅಳಿಲು ಸೇವೆಯ ನಿಮಗೆ ಕತೆ ಗೊತ್ತಿರ್ಬೋದು. ಆವಾಗ ಸೇತುವೆ ಕಟ್ಟುವಾಗ ಸುಮಾರು ಅಳಿಲ್ಗಳು ಸಮುದ್ರಕ್ಕೆ ಹೋಗಿ ಪುನಃ ಮರಳಲ್ಲಿ ಉರುಳಿ ಪುನಃ ಸಮುದ್ರಕ್ಕೆ ಕತೆ ಗೊತ್ತಿರ್ಬೋದು. ಆವಾಗ ಸೇತುವೆ ಕಟ್ಟುವಾಗ ಸುಮಾರು ಅಳಿಲ್ಗಳು ಸಮುದ್ರಕ್ಕೆ ಹೋಗಿ ಪುನಃ ಮರಳಲ್ಲಿ ಉರುಳಿ ಪುನಃ ಸಮುದ್ರಕ್ಕೆ ಹೋಗಿ ಆ ಕಲ್ಲುಗಳಲ್ಲಿದ್ದಂತಹ ಸಣ್ಣ ಸಣ್ಣ ಗ್ಯಾಪ್ಗಳಲ್ಲಿ ಸ್ವಲ್ಪ ಅಲ್ಲಾಡಿ ಆ ಮರಳನ್ನು ತುಂಬಿಸ್ತದೆ. ಹಾಗೆ ಆ ಕಲ್ಲುಗಳಲ್ಲಿದ್ದ ಗ್ಯಾಪ್ಗಳೆಲ್ಲ ಮುಚ್ತಾ ಬರ್ತದೆ. ಈ ಸಮಯದಲ್ಲಿ ಒಂದು ಅಳಿಲಿನ ಬಾಲ ಶ್ರೀರಾಮ್ ದೇವರ ಕಾಲಿನ ಕೆಳಗೆ ಸಿಲುಕ್ತದೆ. ಶ್ರೀರಾಮ್ ದೇವರಿಗೆ ಅರಿವೇ ಇಲ್ಲ, ಆದ್ರೆ ಆ ಅಳಿಲು ನೋವಲ್ಲಿ ಬಳಲ್ತಿತ್ತು. ಅನಂತರ ಇವರು ಕೆಲವೆಲ್ಲ ಅಳಿಲ್ಗಳು ಬಂದು, ನೀನು ಶ್ರೀರಾಮ್ ದೇವರಿಗೆ ಹೇಳು, ಅವ್ರಿಗೆ ಗೊತ್ತಿದ್ದು ಅವ್ರು ಯಾರಿಗೂ ನೋವು ಮಾಡುವಂತಹವರಲ್ಲ, ಅವ್ರು ನಿಲ್ಲಿಸ್ತಾರೆ, ಕಾಲು ತೆಗಿತಾರೆ ಅಂತಾರೆ. ಆದ್ರೆ ಅಳಿಲ್ ಹೇಳ್ತದೆ, ಯಾರಾದ್ರೂ ನೋವು ಮಾಡಿದ್ರೆ ಶ್ರೀರಾಮ್ ದೇವರಿಗೆ ಹೇಳ್ಬೋದು, ಶ್ರೀರಾಮದೇವರೇ ನೋವು ಮಾಡಿದ್ರೆ ನಾವ್ ಯಾರಿಗೆ ಹೇಳಲಿ ಅಂತ. ಅದೇ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಎಷ್ಟೊಂದು ಸಲ ನಮ್ಮನ್ನೇ ನಂಬಿ ಬಂದಿರ್ತಾರೆ ಜನ, ಅವ್ರಿಗೆ ದಿಕ್ಕು ತೋಚಿ ಸರಿಯಾಗಿ ಒಂದು ದಡ ಸೇರಿಸುವ ಜವಾಬ್ದಾರಿ ನಮ್ಮಲ್ಲಿದೆ. ಪಬ್ಲಿಕ್ ಅವೇರ್ನೆಸ್ ಮಾಡುವ ಜವಾಬ್ದಾರಿ ನಮ್ಮಲ್ಲಿದೆ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಟು ರಿಯಲೈಸ್ that there is a legacy that you take forward and only you can carry that responsibility. So at any time you wear the gown or blazer or your band, you must realize that there is a footing that you stand on, a footing that so many people from generations have respected, and only you should carry it forward with the same dignity. ಅದೇ ಘನತೆಯನ್ನು ಕಾಪಾಡಬೇಕು ಅಂತ ಕೇಳಿಕೊಳ್ತೇನೆ. ಕೊನೆಯದಾಗಿ ನಾನು ಹೇಳಿದ ಹಾಗೆ ಈ ಬಾರಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನೀವೆಲ್ಲ ಹಿರಿಯರಿದ್ದೀರಿ, ಆದರೂ ನನ್ಗೆ ಗೊತ್ತಿದ್ದ ಮಟ್ಟಿಗೆ ನಾನು ಮಾತಾಡಿದ್ದೇನೆ. ಸೊ ಧನ್ಯವಾದಗಳು.